ಶಾಲೆಯಲ್ಲಿ ಪಾಠ ಕೇಳುವಾಗಲೇ ವಿದ್ಯಾರ್ಥಿಗೆ ಹೃದಯಾಘಾತ ಆಗ್ತಾ ಇದೆ. ತರಗತಿಯಲ್ಲೇ ಕುಸಿದು ಸಾವನ್ನಪ್ಪಿದ 10 ವರ್ಷದ ಬಾಲಕ. ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? 10 ವರ್ಷದ ಬಾಲಕ ಪಾಠ ಓದ್ತಿದ್ದಾಗಲೇ ಕುಸಿದು ಬಿದ್ದು ಹಾರ್ಟ್ ಅಟ್ಯಾಕಿಗೆ ಬಲಿಯಾಗ್ತಾರೆ. 40 ವರ್ಷದ ಮಹಿಳೆ ಅಂಗಡಿಯಲ್ಲಿ ಕೂತುಕೊಂಡಾಗಲೇ ಕೆಳಗೆ ಬಿದ್ದು ಸಾವನ್ನಪ್ತಾರೆ. ತರಕಾರಿ ತೆಗೆದುಕೊಂಡು ಬರೋದಕ್ಕೆ ಹೋಗಿದ್ದ ಗಂಡ ಬರಬರ್ತಾ ನಡ್ಕೊಂಡು ಬರ್ತಿರುವಾಗಲೇ ಹಾರ್ಟ್ ಅಟ್ಯಾಕ್. ಕಾರು ಚಲಾಯಿಸ್ತಾ ಇದ್ದಂತಹ ತಂದೆ ಹಾರ್ಟ್ ಅಟ್ಯಾಕ್ನಿಂದ ಸಾವು. ಮಂಗಳೂರಿನಲ್ಲಿ 4 ಸಾವು, ಹಾಸನದಲ್ಲಿ 20 ಸಾವು, ಕಲಬುರಗಿಯಲ್ಲಿ 9 ಸಾವು. ಹೀಗೆ ಬೆಂಗಳೂರಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕಿಗೆ ಸಾಕಷ್ಟು ಯಂಗ್ಸ್ಟರ್ಸ್ಗಳು ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಕೂತ್ಕೊಂಡು ನಮ್ಮ ಆರೋಗ್ಯ ಸಚಿವರು ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಶಾಲೆಯಲ್ಲಿ ಪಾಪ ನೋಡಿ, ಬದುಕಿ ಬಾಳಬೇಕಾದ ಕಂದಮ್ಮ ಅದು. ರಾಜ್ಯದ ಸಜ್ಜನ ನಾಗರಿಕನಾಗಬೇಕಾಗಿದ್ದ ಕಂದಮ್ಮ ಅದೇನು ಗುಟ್ಕಾ ಹಾಕುತ್ತಾ, ಆ ಮಗು ಏನು ಬೀಡಿ ಸಿಗರೇಟ್ ಸೇದುತ್ತಾ, ಆ ಮಗು ಏನು ಎಂಡ ಕುಡಿಯುತ್ತಾ? ಏನು ಕುಡಿಯಲ್ವಲ್ಲ. ಹಾಗಾದ್ರೆ ಆ ಬಾಲಕನಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧ್ಯಯನಗಳು ಯಾಕೆ ನಡೀತಾ ಇಲ್ಲ? ಡೆಂಗ್ಯೂ ಜ್ವರ ಹರಡಿದಾಗ ಬಿಬಿಎಂಪಿ ಎಚ್ಚೆತ್ತುಕೊಂಡು ಮನೆ ಮನೆಗೂ ಹೋಗಿ ಮೂಲೆಯಲ್ಲಿ ಇಟ್ಟಿರ್ತಕ್ಕಂತಹ ಹಳೆ ಟೈರ್ಗಳನ್ನು ಹೊತ್ಕೊಂಡು ಹೋಗುವಂತಹ ಬಿಬಿಎಂಪಿ ಅಥವಾ ಆರೋಗ್ಯ ಇಲಾಖೆ ರಾಜ್ಯದಲ್ಲಿ ಈ ಪರಿಯಾಗಿ ಹಾರ್ಟ್ ಅಟ್ಯಾಕಿಗೆ ಜನ ಸಾಯ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಮಕ್ಕಳು, ಹೆಣ್ಣು, ಗಂಡು, ಮುದುಕಿ ಅನ್ನೋ ಭೇದ ಭಾವ ಇಲ್ಲದೆ ಹಾರ್ಟ್ ಅಟ್ಯಾಕ್ ಕಂಡವರನ್ನ ಅಪ್ಪಳಿಸಿ ಕೊಂದು ಹಾಕ್ತಾ ಇದೆ. ಇದಕ್ಕೆ ಕಾರಣ ಏನು ಅನ್ನೋದನ್ನ ಕೇಳೋದಕ್ಕೆ ಹೋದ್ರೆ ನಮ್ಮ ಆರೋಗ್ಯ ಸಚಿವರು ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ. ಒಂದಕ್ಕೊಂದು ಸಂಬಂಧವೇ ಇರೋದಿಲ್ಲ. ಆರೋಗ್ಯ ಸಚಿವರು ಹೇಳುವಂತಹ ವಿಚಾರಗಳು ಹಾರ್ಟ್ ಅಟ್ಯಾಕ್ನ ಸನಿಹಕ್ಕೂ ಬರ್ತಾ ಇಲ್ಲ. ಮನುಷ್ಯ ಹೇಳೋದು ಇದು ವ್ಯಾಕ್ಸಿನ್ ಹಾಕಿಕೊಂಡಿದ್ದ ಕಾರಣದಿಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇಲ್ಲ ಅಂತಾನೂ ಹೇಳ್ತಾರೆ. ವ್ಯಾಕ್ಸಿನ್ ಹಾಕಿಕೊಂಡವರೇ ಹೆಚ್ಚಾಗಿ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ ಅಂತಾನೂ ಹೇಳ್ತಾರೆ. ಆ ಹೇಳಿಕೆಯನ್ನ ಯಾವ ರೂಪದಲ್ಲಿ ನಾವು ಅರ್ಥ ಮಾಡ್ಕೋಬೇಕು? ಏನು ಮಾಡಿದ್ದ ಆ ಬಾಲಕ? ಆ ಬಾಲಕನ ಹೃದಯ ಅಷ್ಟು ವೀಕ್ ಆಗೋದಕ್ಕೆ ಕಾರಣ ಏನು? ಕಲಿತಿದ್ದಂತಹ ಬಾಲಕ, ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇರುವಂತಹ ಬಾಲಕ, ರೋಗ ನಿರೋಧಕ ಶಕ್ತಿಯು ಹೆಚ್ಚಿರ್ತಕ್ಕಂತಹ ಆರೋಗ್ಯದ ವಯಸ್ಸದು. 10 ವರ್ಷದ ಯುವಕ ಅಂದ್ರೆ ಆತನ ಬಿಸಿ ರಕ್ತಗಳು, ಆತನಲ್ಲಿರ್ತಕ್ಕಂತಹ ರೋಗ ನಿರೋಧಕ ಶಕ್ತಿ. ಬೀಡಿ ಸಿಗರೇಟ್ ಸೇದುವಂತಹ ಹುಡುಗ ಅಲ್ಲ, ಅದು ಮಗು ಅಲ್ಲ. ಗುಟ್ಕಾ ಎಲೆ ಹಾಕುವಂತ ಹುಡುಗನೂ ಅಲ್ಲ. ಆರೋಗ್ಯ ಅತ್ಯಂತ ಸ್ವಸ್ಥವಾಗಿರ್ತಕ್ಕಂಥ ವಯಸ್ಸಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದಾದ್ರೆ ಇದಕ್ಕೇನೋ ಒಂದು ಕಾರಣ ಇದೆ. 2 ವರ್ಷದಿಂದ ಹೃದ್ರೋಗದಿಂದ ಬಳಲ್ತಾ ಇದ್ದ ಬಾಲಕ ಮನೋಜ್ ಇದಕ್ಕಿದ್ದ ಹಾಗೆ ಹೃದಯಾಘಾತದಿಂದ ಸಾವನ್ನಪ್ತಾರೆ. ಶಾಲೆಯಲ್ಲಿ ಪಾಠ ಕೇಳುವಾಗಲೇ ವಿದ್ಯಾರ್ಥಿಗೆ ಹೃದಯಾಘಾತ ಆಗುತ್ತೆ. ತರಗತಿಯಲ್ಲೇ ಕುಸಿದು ಸಾವನ್ನಪ್ಪಿದ 10 ವರ್ಷದ ಬಾಲಕ. ಕರ್ನಾಟಕದಲ್ಲಿ ಅತ್ಯಂತ ದುಬಾರಿಯ ಟ್ರೀಟ್ಮೆಂಟ್ ಏನು ಅಂತ ಕೇಳಿದ್ರೆ ಅದು ಹೃದ್ರೋಗ ಚಿಕಿತ್ಸೆ ಅಥವಾ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗೆ ಕೊಡುವಂತಹ ಟ್ರೀಟ್ಮೆಂಟು. ಅದಕ್ಕೊಂದು ಪ್ರತ್ಯೇಕವಾದಂತಹ ಹಾಸ್ಪಿಟಲ್ ಆಗಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.